ಹಾಯ್ ಎವ್ರಿವನ್. ಸೊ ದಿಸ್ ಇಸ್ ಸುರೇಶ್. ನಂಗೆಲ್ಲರಿಗೂ ಗೊತ್ತು, ಎಲ್ಲರಿಗೂ ಕಾಲೇಜ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಖುಷಿಯಾಗಿ ಕಾಲೇಜಿಗೆ ಹೋಗ್ತಾ ಇರ್ತೀರ, ನನಗೂ ಗೊತ್ತು. ಯಾಕಂದರೆ ಕಷ್ಟಪಟ್ಟು 10th 12th ಮುಗಿಸಿ ಇವಾಗ ಕಾಲೇಜ್ ಅಂದಾಗ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಕಾಲೇಜ್ಗೆ ಹೋಗ್ತೀರಾ. ಯಾಕಂದರೆ ನಾನು ಅದನ್ನು ಐ ಕ್ಯಾನ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್, ಬಿಕಾಸ್ ನಾನು ಆ ಫೇಸಲ್ಲಿ ಇದ್ದಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ನನ್ನ ಕಾಲೇಜ್ ಫ್ರೆಂಡ್ಸ್ ಇವಾಗ ಹೊಸದಾಗಿ ಕಾಲೇಜ್ಗೆ ಹೋಗ್ತಾ ಇರೋರಿಗೆ ಒಂದು 5 ಟಿಪ್ಸ್, ಈ ನಿಮ್ಮ ಸೀನಿಯರ್ ಅಂತ ತಿಳ್ಕೊಂಡು ಸೀನಿಯರಿಂದ ಒಂದು 5 ಟಿಪ್ಸ್ ಕೊಡ್ತೀನಿ. ಸೊ ಈ ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಇಟ್ ಆ್ಯಕ್ಚುಲಿ ಬೆಟರ್ಸ್. ಸೊ ನಿಮ್ಮ ಕಾಲೇಜ್ ಲೈಫ್ ಚೆನ್ನಾಗಿರುತ್ತೆ ಅಂತ. ಸೊ ದ ನಂಬರ್ 1 ಟಿಪ್ ಏನು ಅಂದರೆ, ಸ್ಟಡಿ ವೆಲ್. ಸ್ಟಡಿ ವೆಲ್, ಹೌದು. ಸೊ ನಂಗೆ ಗೊತ್ತು, ಮೋಸ್ಟ್ ಆಫ್ ಆಲರ್ಸ್ ಬಂದು ಅವರು ಇಂಟ್ರೆಸ್ಟ್ ಇಲ್ಲದೆ ಬೇರೆ ಒಂದು ಡಿಪಾರ್ಟ್ಮೆಂಟ್ ಚೂಸ್ ಮಾಡಿರ್ತಾರೆ. ಅದಕ್ಕೆ ಬೇಜಾನ್ ರೀಸನ್ಸ್ ಇರುತ್ತೆ. ಬಟ್ ನಾನೇನು ಸ್ಟ್ರಾಂಗಾಗಿ ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಯಾವುದೇ ಡಿಪಾರ್ಟ್ಮೆಂಟ್ ಚೂಸ್ ಮಾಡಿದ್ರೂ ಸ್ಟಡಿ ವೆಲ್. ಸೊ ಸ್ಟಡಿ ವೆಲ್ ಇನ್ ದ ಸೆನ್ಸ್, ನೀವು ಟಾಪರ್ ಆಗಬೇಕು, 90% ತೊಗೋಬೇಕು ಅಂತ ಏನೂ ಇಲ್ಲ. ಸೊ 90% ತೊಗೊಂಡ್ರೆ ಇಟ್ಸ್ ಆ್ಯಕ್ಚುಲಿ ಗುಡ್, ಬಟ್ ಅಟ್ಲೀಸ್ಟ್ ಟ್ರೈ ಟು ಗೆಟ್ 60% ಆಫ್ ಮಾರ್ಕ್ಸ್. ಸೊ ವಿತೌಟ್ ಬ್ಯಾಕ್ಲಾಗ್ಸ್ 60% ಆಫ್ ಮಾರ್ಕ್ಸ್ನ 60% ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಕಾಲೇಜ್ ಮುಗಿಸಿ ಬರಬೇಕಾದ್ರೆ ನಿಮ್ಮೊಂದು ಡಿಗ್ರಿ ಸರ್ಟಿಫಿಕೇಟ್ನ ಇಟ್ಕೊಂಡು 1 year 2 year ನಿಮಗೆ ಈಸಿಯಾಗಿ ಸರ್ವೈವ್ ಮಾಡೋದಕ್ಕೆ ಜಾಬ್ ಸಿಗುತ್ತೆ. ಸೊ ಅದಾದಮೇಲೆ ನಿಮ್ಗೆ ಇಂಟ್ರೆಸ್ಟ್ ಏನಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡಿ ನೀವು ಹೋಗ್ಬೋದು. ಸೊ ಸ್ಟಡಿ ವೆಲ್. ಸೊ ದ ನಂಬರ್ 2 ಏನಂದರೆ, ಚೂಸ್ ದ ರೈಟ್ ಪೀಪಲ್. ಚೂಸ್ ದ ರೈಟ್ ಪೀಪಲ್. ಕಾಲೇಜ್ ಈಸ್ ದ ಫೌಂಡೇಶನ್ ಆಫ್ ಕನೆಕ್ಷನ್ ಅಂತ ಹೇಳ್ತಾರೆ. ಸೊ ನೀವು ಮಲ್ಟಿಪಲ್ ಪರ್ಸ್ನಾಲಿಟೀಸ್ನ ಮೀಟ್ ಮಾಡ್ತೀರಾ, ಮಲ್ಟಿಪಲ್ ಕ್ಯಾರೆಕ್ಟರ್ಸ್ನ ಮೀಟ್ ಮಾಡ್ತೀರಾ, ಮಲ್ಟಿಪಲ್ ಪರ್ಸ್ಪೆಕ್ಟಿವ್, ಮಲ್ಟಿಪಲ್ ಮೈಂಡ್ಸೆಟ್ ಇರೋ ಇಂಡಿವಿಜುವಲ್ಸ್ನ ಮೀಟ್ ಮಾಡ್ತೀರಾ. ಸೊ ಆಲ್ವೇಸ್ ಚೂಸ್ ದ ರೈಟ್ ಒನ್. ಸೊ ರೈಟ್ ಒನ್ ಇನ್ ದ ಸೆನ್ಸ್, ನಿಮ್ಮ ಮೈಂಡ್ಸೆಟ್ಗೆ, ನಿಮ್ಮ ಪರ್ಸ್ಪೆಕ್ಟಿವ್ಗೆ, ನಿಮ್ಮ ಪರ್ಸ್ನಾಲಿಟಿಗೆ ರಿಲೇಟ್ ಆಗೋ ಥರ ಪೀಪಲ್ನ ಚೂಸ್ ಮಾಡಿ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟು. ಸೊ ಬಿ ಕೇರ್ಫುಲ್ ಅಬೌಟ್ ವಾಟ್ ಯು ಆರ್ ಗೋಯಿಂಗ್ ಟು ಮೇಕ್ ಯುವರ್ ಫ್ರೆಂಡ್ಸ್. ಸೊ ಬಿ ಕೇರ್ಫುಲ್ who you are choosing to become your friend. ಸೊ ನಂಬರ್ 3 ಏನು ಹೇಳ್ತೀನಿ ಅಂದರೆ, ಡೋಂಟ್ ಚೇಸ್ ಲವ್. ಸೊ ದಿಸ್ ಇಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಟಾಪಿಕ್ಕು. ಕಾಲೇಜ್ ಅಂದರೆ ನಮಗೆ ಫೀಲಿಂಗ್ಸಲ್ಲೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತಾರೆ. ಸೊ ಕಾಲೇಜಲ್ಲಿ ಲವ್ ಮಾಡಿದ್ರೇ ಚೆನ್ನಾಗಿರೋದು, ಸೊ ಕಾಲೇಜಲ್ಲಿ ಹುಡುಗಿರಿಂದ ಹೋದ್ರೇ ಚೆನ್ನಾಗಿರೋದು ಅಂತ. ಆ್ಯಕ್ಚುಲಿ ಕಾಲೇಜಲ್ಲಿ ನೀವು ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಕಾಲೇಜಲ್ಲಿ ನೀವು 1920 ಇರ್ತೀರ. 1920 ನಿಮಗೆ ಆ್ಯಕ್ಚುಲಿ ಲವ್ ಅಂದರೆ ಏನಂತಲೇ ಗೊತ್ತಾಗಲ್ಲ. ಸೊ ಡೋಂಟ್ ಚೇಸ್ ಲವ್ ಇನ್ ಯುವರ್ ಕಾಲೇಜ್. ಸೊ ದ ನಂಬರ್ 4, ಆಲ್ವೇಸ್ ಟ್ರೈಂಗ್ ಟು ಮೇಕಿಂಗ್ ನೆಟ್ವರ್ಕ್. ಸೊ ಆಲ್ವೇಸ್ ಟ್ರೈಸ್ ಟು ಮೇಕ್ ನೆಟ್ವರ್ಕ್. ಸೊ ನಂಬರ್ 4, ನೆಟ್ವರ್ಕಿಂಗ್. ಸೊ ನೆಟ್ವರ್ಕಿಂಗ್ ಅಗೇನ್, ಕಾಲೇಜ್ ಇಸ್ ದ ಫೌಂಡೇಶನ್ ಆಫ್ ದ ಕನೆಕ್ಷನ್ ಅಂತ ಹೇಳಿದೆ. ನೆಟ್ವರ್ಕಿಂಗ್ ಇನ್ ದ ಸೆನ್ಸ್, ನೀವು ಆದಷ್ಟು ನಿಮ್ಮ ಕಾಲೇಜಿನ ಸೀನಿಯರ್ಸ್ ಜೊತೆ, ನಿಮ್ಮ ಕಾಲೇಜಿನ ಲೆಕ್ಚರರ್ಸ್ ಜೊತೆ, ಅಥವಾ ನಿಮ್ಮ ಕಾಲೇಜ್ ಫ್ರೆಂಡ್ಸ್, ಅವರ ಫ್ರೆಂಡ್ಸ್, ಅಥವಾ ನಿಮ್ಮ ಇಂಟರ್ ಕಾಲೇಜ್, ಆಲ್ವೇಸ್ ನೆಟ್ವರ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೆಟ್ವರ್ಕಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಟ್ವರ್ಕಿಂಗ್ ಅಂದರೆ ಗೊತ್ತಿದೆ, ನಾನು ಬೇಜಾನ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬೇಕಾಗಿಲ್ಲ ಅನಿಸುತ್ತೆ. ಆಲ್ಮೋಸ್ಟ್ ನೆಟ್ವರ್ಕಿಂಗ್ನ ಬಂದು ತುಂಬಾ ಕಾಲೇಜು ಅನ್ನೋದು ಒಂದು. ಸೊ ನಂಬರ್ 4, ನೆಟ್ವರ್ಕಿಂಗ್. ಸೊ ನಾನು ಆಗಲೇ ಹೇಳಿದೆ, ಕಾಲೇಜ್ ಇಸ್ ಅ ಫೌಂಡೇಶನ್ ಆಫ್ ಕನೆಕ್ಷನ್ ಅಂತ. ಸೊ ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟು. ಆದಷ್ಟು ನಿಮ್ಮ ಕಾಲೇಜಿನ ಸೀನಿಯರ್ಸ್ ಜೊತೆ, ನಿಮ್ಮ ಕಾಲೇಜಿನ ಪ್ರೊಫೆಸರ್ಸ್ ಜೊತೆ ಕನೆಕ್ಷನ್ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಒಂದು ಒಳ್ಳೆ ಬಾಂಡ್ ಕ್ರಿಯೇಟ್ ಮಾಡಿ, ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ನೆಟ್ವರ್ಕಿಂಗ್ ಇವತ್ತಿಲ್ಲ ಅಂದರೂ ಫ್ಯೂಚರಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ನೆಟ್ವರ್ಕಿಂಗ್ ತುಂಬಾ ಇಂಪಾರ್ಟೆಂಟು. ಸೊ ನಂಬರ್ 5, ಕಾಲೇಜ್ ಟೈಮಲ್ಲಿ ಎಕ್ಸ್ಪ್ಲೋರ್ ಮಾಡಿ. ಸೊ ನಂಬರ್ 5, ಎಕ್ಸ್ಪ್ಲೋರ್ ಮೋರ್ ಇನ್ ದ ಸೆನ್ಸ್ ಅಂದರೆ, ಆದಷ್ಟು ಕಾಲೇಜಲ್ಲಿ ಬರೋ ಎಲ್ಲ ಇವೆಂಟ್ಸ್ನೂ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಎಲ್ಲ ಫಂಕ್ಷನ್ಸ್ಗೂ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಯಾಕಂದರೆ ಕಾಲೇಜ್ ಲೈಫಲ್ಲಿ ನಿಮಗೆ ಸಿಗುವಂಥ ಟೈಮು
ನೀವು ಒಂದು ಕಾಲೇಜ್ ಮುಗಿಸಿ ಹೊರಗಡೆ ಬಂದರೆ ಆ ಟೈಮ್ ನಿಮಗೆ ಸಿಗಲ್ಲ. ಸೊ ಆದಷ್ಟು ಕಾಲೇಜಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಪಾತ್ ಗೊತ್ತಾಗುತ್ತೆ, ಒಂದು ದಾರಿ ಸಿಗುತ್ತೆ, ನೆಕ್ಸ್ಟ್ ಕಾಲೇಜ್ ಮುಗಿಸಿ ಇದಕ್ಕೆ ಹೋಗ್ಬೋದು ಅಂತ. ಸೊ ಆದಷ್ಟು ಎಕ್ಸ್ಪ್ಲೋರ್ ಮಾಡಿ. ಆ್ಯಂಡ್ ಫೈನಲ್ ಟಿಪ್, ಎಂಜಾಯ್ ಯುವರ್ ಕಾಲೇಜ್ ಲೈಫ್. ಎಸ್, ಕಾಲೇಜ್ ಲೈಫ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಸುಮ್ಮನೆ ಅಲ್ಲೆಲ್ಲ ಸ್ಟೂಡೆಂಟ್ ಲೈಫ್ಸ್ ಗೋಲ್ಡನ್ ಲೈಫ್ ಅಂತ. ಸೊ ಈ ಕಾಲೇಜ್ ಲೈಫ್ ನೀವು ಯಾವುದೇ ಡಿಗ್ರಿ ಆಗಿರ್ಬೋದು, ವೆದರ್ ಇಟ್ಸ್ BSc, BCom, ಇಂಜಿನಿಯರಿಂಗ್ ಯಾವುದೇ ಆದ್ರೂ ಪರವಾಗಿಲ್ಲ, ಆದಷ್ಟು ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ. ಸೊ ಎಂಜಾಯ್ ಮಾಡಿ ಇನ್ ದ ವೇ, ರೈಟ್ ವೇನಲ್ಲಿ ಎಂಜಾಯ್ ಮಾಡಿ. ಸೊ ಬ್ಯಾಡ್ ಅಡಿಕ್ಷನ್ಗೆಲ್ಲ ಜಾಸ್ತಿ ಚೂಸ್ ಮಾಡಿಬಿಡಿ. ಸೊ ಟ್ರೈ ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿ. ಸೊ that's it. Life is very short, so keep it simple and happy. ಸೊ ಮುಂದೆ ಒಂದು ವೀಡಿಯೋದಲ್ಲಿ ಸಿಗ್ತೀನಿ, ಮುಂದೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಆ್ಯಂಡ್ ಫೈನಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಬಾಯ್. ಡೂ ವಾಟ್ ಯು ಲವ್.